ಶ್ರೀಗುರುಭ್ಯೋ ನಮಃ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹವೇಷಣಂ ಭದ್ರಂ ಮೃತ್ಯುಮೃತ್ಯೋ ನಮಾಮ್ಯಹಂ. ಸಕಲ ವೀಕ್ಷಕ ಬಾಂಧವರಿಗೆ ನೃಕೇಸರಿ ಅಸ್ಟ್ರೋ ಚಾನಲಿಂದ ಸ್ವಾಗತವನ್ನು ಕೋರುತ್ತಾ, ಆರಾಧ್ಯ ದೈವವಾಗಿರ್ತಕ್ಕಂಥ ನರಸಿಂಹರು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡುತ್ತಾ, ಈ ಅಕ್ಟೋಬರ್ ತಿಂಗಳಲ್ಲಿ ಮಿಥುನ ರಾಶಿಯವರಿಗೆ ಹೇಗಿದೆ ಫಲಾಫಲಗಳು ಅಂತ ತಿಳ್ಕೊಳ್ಳೋಣ ಬನ್ನಿ. ವಿಶೇಷವಾಗಿ ಯಾವ ಗ್ರಹ ಯಾವ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದೆ ಎಂದು ತಿಳ್ಕೊಳ್ಳಲಾಗಿ, ಈ ಅಕ್ಟೋಬರ್ 17ರಂದು ಗುರು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಹಾಗೆ ರಾಹು ಕೇತು ಕುಂಭ ಮತ್ತು ಸಿಂಹ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಜನ್ಮಶನಿಯಾಗಿ ಶನಿ ಭಗವಂತರು ಮೀನರಾಶಿಯಲ್ಲಿ ಇದ್ದಾರೆ. ಹಾಗಿದ್ದರೆ ಮಿಥುನ ರಾಶಿಯವರಿಗೆ ಈ ಅಕ್ಟೋಬರ್ ತಿಂಗಳಲ್ಲಿ ಹೇಗಿದೆ ಫಲಾಫಲಗಳನ್ನು ತಿಳಿಯೋಣ ಅನ್ನೋದಾದರೆ, ಈ ತಿಂಗಳು ಈ ಮಿಥುನ ರಾಶಿಯವರಿಗೆ ಮಿಶ್ರ ಫಲಗಳನ್ನು ಸಿಗ್ತವೆ. ಮಿಶ್ರ ಫಲಗಳು, ಒಂದು ಒಳ್ಳೆಯದು ಒಂದು ಕೆಟ್ಟದ್ದು ಎಲ್ಲವೂ ಮಿಶ್ರ ಫಲವಾಗಿ ಸಿಗ್ತದೆ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಒತ್ತಡ ಜಾಸ್ತಿ ಆಗ್ತದೆ. ನೀವು ಸ್ಥಿರವಾಗಿದ್ದರೂ ಕೂಡ ಅತಿ ಹೆಚ್ಚು ಯಾವುದಾದ್ರೂ ಖರೀದಿಯನ್ನು ಮಾಡಲಿಕ್ಕೆ ಹೋಗ್ತಕ್ಕಂಥದ್ದು, ಒಳ್ಳೆಯ ಹೂಡಿಕೆಗಳನ್ನು ಮಾಡಲಿಕ್ಕೆ ಹೋಗ್ತಕ್ಕಂಥದ್ದು, ನನಗೆ ಒಳ್ಳೆಯ ಅವಕಾಶ ಇದೆ ಅಂಥೇಳಿ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಶುರು ಮಾಡಲಿಕ್ಕೆ ಹೋಗ್ತೀರಿ, ಅದರಿಂದ ತಗಲಾಕೊಂಡ್ಬಿಡ್ತೀರಿ. ಈ ತಿಂಗಳು ಸ್ವಲ್ಪ ಶಾಂತಿಯಾಗಿ ಇರುವಂಥ ಅಭ್ಯಾಸವನ್ನು ಮಾಡಿ. ಯಾಕೆಂದರೆ ಹಣಕಾಸಿನ ಸ್ಥಿತಿ ನಿಮಗೆ ಅಷ್ಟೊಂದು ಸಮಂಜಸವಾಗಿಲ್ಲ ಅಂತ ಹೇಳ್ತೇವೆ. ಮತ್ತು ಇನ್ನು ವೃತ್ತಿರಂಗದಲ್ಲಿ ಅತಿ ಹೆಚ್ಚಿನ ಸ್ಟ್ರೆಸ್ನ ಅಂದರೆ ಒತ್ತಡಗಳನ್ನು ತೊಗೊಂಡ್ಬಿಡ್ತೀರ. ನಿಮ್ಗೆ ಎಷ್ಟು ಬೇಕು, ನಿಮ್ಮ ಜವಾಬ್ದಾರಿ ಇರ್ತಕ್ಕಂಥ ಕೆಲಸ ಮಾಡಿದ್ರೆ ಏನಾಗಲ್ಲ, ಎಲ್ಲ ಕೆಲಸವನ್ನು ನಾನೇ ಮಾಡ್ತೀನಿ ಅಂತ ಹೋಗಿ ಒತ್ತಡಗಳನ್ನು ತಗೊತೀರಿ. ಆ ಒತ್ತಡಗಳನ್ನು ಸ್ವಲ್ಪ ನೀವು ಕಮ್ಮಿ ಮಾಡ್ಕೊಬೇಕಂದ್ರೆ ನಿಮ್ಮ ಕೆಲಸ ಎಷ್ಟಿದೆಯೋ ಅಷ್ಟನ್ನು ಮಾತ್ರ ಮಾಡ್ಕೊಳ್ಳಿ, ಈ ಒತ್ತಡವನ್ನು ತಪ್ಪಿಸ್ಬೋದು. ಮತ್ತು ಈ ಸಾಲ ಕೊಡ್ತಕ್ಕಂಥದ್ದು, ಸಾಲವನ್ನು ತೆಗೆದುಕೊಳ್ತಕ್ಕಂಥದ್ದು ಎರಡನ್ನೂ ಮಾಡೋಕ್ಕೆ ಹೋಗ್ಬೇಡಿ ಅಕ್ಟೋಬರ್ ತಿಂಗಳಲ್ಲಿ. ಯಾಕೆಂದರೆ ರಾಹು ನಿಮ್ಮ ರಾಶಿಗೆ ಅಷ್ಟೊಂದು ಸಮಂಜಸವಾದಂಥ ಫಲಗಳನ್ನು ಕೊಡ್ತಾ ಇಲ್ಲ. ಹಾಗಾಗಿ ಆರ್ಥಿಕವಾಗಿ ಸಾಲ ಕೊಡ್ತಕ್ಕಂಥದ್ದು, ಸಾಲ ತೆಗೆದುಕೊಳ್ತಕ್ಕಂಥದ್ದು ಮಾಡೋಕ್ಕೆ ಹೋಗಬೇಡಿ. ಇದರಿಂದ ಒತ್ತಡಕ್ಕೆ ನೀವು ಸಿಗಾಕ್ಕೊಂತೀರ. ಇನ್ನು ಆರೋಗ್ಯದ ಬಗ್ಗೆ ಹೇಳಬೇಕು ಅಂದರೆ ಸ್ವಲ್ಪ ನಿಮಗೆ ಈ ಸ್ವಲ್ಪ ಏರುಪೇರುಗಳಿದ್ದಾವೆ ಆರೋಗ್ಯದಲ್ಲಿ. ಏನು ಹೊಟ್ಟೆಗೆ ಸಂಬಂಧಪಟ್ಟದ್ದು ನರ ಸಂಬಂಧವಾದ ರಾಹು ಏನು ಮಾಡ್ತಾರೆ ಅಂದರೆ ನರ ದೌರ್ಬಲ್ಯ, ಅಂದರೆ ನರಕ್ಕೆ ಸಂಬಂಧ ಅಧಿಪತಿಯವರು. ಆ ರಾಹು ಸಂಚಾರದಿಂದ ಏನಾಗಿದೆ, ನಿಮಗೆ ಸ್ವಲ್ಪ ನರ ಸಂಬಂಧವಾದಂಥ ಕಾಯಿಲೆಗಳನ್ನು ಕೊಡ್ತಾರೆ. ಅತಿ ಹೆಚ್ಚು ಜಾಗೃತ ಆಗಿರಿ. ಸಣ್ಣ ಪುಟ್ಟ ವಿಷಯಗಳನ್ನು ಕೂಡ ನೀವು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಶೀಘ್ರವಾಗಿ ಒಂದು ಹಾಸ್ಪಿಟ್ಲಿಗೆ ಆ ವೈದ್ಯಾಧಿಕಾರಿಗಳನ್ನು ಸಂಪರ್ಕ ಮಾಡ್ತಕ್ಕಂಥದ್ದು ಮಾಡಿ. ಅದರಿಂದ ನಿಮಗೆ ಹೆಚ್ಚಿನ ಫಲಾಫಲಗಳು ಸಿಗುತ್ತೆ. ಇನ್ನು ವಿದ್ಯಾರ್ಥಿ ಜೀವನಕ್ಕೆ ಬಂದಾಗ ನಿಮಗೂ ಕೂಡ ಒತ್ತಡಗಳು ಜಾಸ್ತಿ. ಸ್ಪರ್ಧಾತ್ಮಕ ಮನೋಭಾವ ಇರತಕ್ಕಂಥವ್ರು, ಪರೀಕ್ಷೆ ಬರೀತಕ್ಕಂಥವ್ರು, ಅಯ್ಯೋ ನನಗೇನಾಗ್ಬಿಡುತ್ತಪ್ಪ, ನನ್ನ ಕೈಲಿ ಆಗುತ್ತಪ್ಪ ಆಗಲ್ವಲ್ಲಪ್ಪ ಅನ್ನೋ ಒತ್ತಡಗಳನ್ನು ತೆಗೆದುಕೊಳ್ಳೋಕೆ ಹೋಗಬೇಡಿ. ತಾಳ್ಮೆಯಿಂದ ಯೋಚಿಸಿ, ಒಂದಲ್ಲ 2 ಸಾರಿ ಯೋಚನೆ ಮಾಡಿ ಅದನ್ನು ಮನದಟ್ಟು ಮಾಡಿಕೊಂಡು ಪರೀಕ್ಷೆಗಳನ್ನು ಸ್ಪರ್ಧಾತ್ಮಕ ಮನೋಭಾವವನ್ನು ಬೆಳೆಸ್ಕೊಳ್ಳಿ. ಅದರಿಂದ ನಿಮಗೆ ಒಳ್ಳೆಯದಾಗುತ್ತೆ. ಹಾಗಿದ್ರೆ ನಿಮಗೆ ಪರಿಹಾರ ಏನಪ್ಪ ಅಂದರೆ, ನೀವು ರಾಹುವಿನ ಆರಾಧನೆ ಮಾಡಿ, ರಾಹು ಶಾಂತಿಯನ್ನು ಮಾಡಿಸಿ, ಶಿವನ ಆರಾಧನೆಯನ್ನು ಕೂಡ ಮಾಡಬೇಕಾಗುತ್ತೆ. ಏಕವಾರ ರುದ್ರಾಭಿಷೇಕವನ್ನು ಮಾಡ್ತಕ್ಕಂಥದ್ದು, ಬಿಲ್ಪತ್ರೆಯನ್ನು ಶಿವನ ಸಾನ್ನಿಧ್ಯಕ್ಕೆ ತಲುಪಿಸ್ತಕ್ಕಂಥದ್ದು, ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಮಾಡಿ. ಇದರಿಂದ ನಿಮಗೆ ಹೆಚ್ಚಿನ ಫಲಾಫಲಗಳು, ಈ ರಾಹು ದೋಷಗಳು ಇದ್ದವೆಲ್ಲವೂ ನಿವಾರಣೆ ಆಗ್ತದೆ. ಹೆಚ್ಚಿನ ಫಲಾಫಲಗಳು ನಿಮಗೆ ಸಿಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ.